ಬ್ರಹ್ಮದ ಭಾಗ ಅಂತ ಹೇಗೆ ತಿಳ್ಕೊಳ್ಳೋದು? ಆ್ಯಕ್ಚುಲಿ ಭಾಗ ಅನ್ನೋಕ್ಕಿಂತ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ. ಬ್ರಹ್ಮನೇ, ಭಾಗ ಅಲ್ಲ, ಬ್ರಹ್ಮನೇ. ಇಡೀ ವಿಶ್ವ ಬ್ರಹ್ಮನ ಅಂಶ ಅಂತೀವಿ. ದರ್ ಈಸ್ ಕ್ರಿಯೇಷನ್, ಇಟ್ ಸೆಲ್ಫ್ ಈಸ್ ಕ್ರಿಯೇಟರ್. ಅಂತ ಕ್ರಿಯೇಟರ್ ಅಂತ ಒಬ್ಬ ಕೂತಿಲ್ಲ ಎಲ್ಲೋ ಮೋಡದ ಹಿಂದೆ. ಇನ್ ಕ್ರಿಯೇಷನ್, ಇನ್ ಎವ್ರಿಥಿಂಗ್ ದೆರ್ ಈಸ್ ಟೋಟಲ್ ಫುಲ್ ಪೊಟೆನ್ಷಿಯಲ್ ಎನರ್ಜಿ, ದಟ್ ಈಸ್ ಬ್ರಹ್ಮ. ಪ್ರತಿಯೊಂದರಲ್ಲೂ ಕ್ರಿಯೇಟರ್ ಇದ್ದಾನೆ. ನಾವು ಅವನನ್ನು ನೋಡಬೇಕಾದ್ರೆ ಎಲ್ಲದರಲ್ಲೂ ನಮ್ಮಲ್ಲಿ ದೃಷ್ಟಿ ಸಮದೃಷ್ಟಿ ಬರಬೇಕಂದ್ರೆ ಈಕ್ವಲ್ ವಿಷನ್. ಈಕ್ವಲ್ ವಿಷನ್ ಎಲ್ಲಿವರೆಗೂ ಬರಲ್ಲ, ನಮ್ಮಲ್ಲಿ 3 ಗುಣಗಳು ಈಕ್ವಲ್ ಆಗುತ್ತೆ, ಸಮತ್ವದಲ್ಲಿ ಬರೋವರೆಗೂ. 3 ಗುಣಗಳಲ್ಲಿ ವ್ಯತ್ಯಾಸ ಇದೆ, ತಮಸ್ಸು, ರಜಸ್ಸು, ಸತ್ವ. ಈ 3 ಗುಣಗಳಿಂದ ನಮ್ಮಲ್ಲಿ ಆ ಈಕ್ವಲ್ ವಿಷನ್ ಇಲ್ಲ. ಯಾವಾಗ ನಾವು ಈ ಗುಣತ್ರಯಾತೀತರಾಗ್ತೀವಿ, ಈ ಗುಣಗಳನ್ನು ಮೀರ್ತೀವಿ, ಸತ್ವ ಪ್ರಧಾನವಾಗ್ತೀವಿ, ಪರಿಪೂರ್ಣ ಸತ್ವಿಕ್ ಸತ್ವ, ಅದು ಸತ್ವ ಅಂತಾರೆ. ಆ ಪ್ಯೂರಿಟಿನಲ್ಲಿ ನಮಗೆ ಅರಿವಾಗುತ್ತೆ, ನಾನು ಬ್ರಹ್ಮ ಅಂತ ಅರಿವಾಗುತ್ತೆ, ನಾನು ಎಲ್ಲರಲ್ಲೂ ಇದ್ದೀನಿ ಅಂತ. ಆವಾಗ ನಾವು ಎಲ್ಲರಲ್ಲೂ ಕೂಡ ಪರಿಪೂರ್ಣವಾಗೇ ನೋಡ್ತೀವಿ, ಚೂರು ನೋಡೋದೇ ಇಲ್ಲ. ಅದರಿಂದ ಭಾಗ ಅನ್ನೋಕ್ಕಿಂತ ನಾನೇ ಬ್ರಹ್ಮ, ಎಲ್ಲದರಲ್ಲೂ ನಾನೇ ಇದ್ದೀನಿ, ನಾನೇ ಎಲ್ಲರಲ್ಲೂ ಇರೋದು, ನಾನು ರಿಫ್ಲೆಕ್ಷನ್ ಎಲ್ಲನೂ ಕೂಡ. ಎಲ್ಲ ಮ್ಯಾನಿಫೆಸ್ಟೇಷನ್ ಈಸ್ ಬ್ರಹ್ಮ ಇಟ್ ಸೆಲ್ಫ್. ಎ ಮ್ಯಾನಿಫೆಸ್ಟೇಷನ್, ಪ್ರಕೃತಿ ಇಟ್ ಸೆಲ್ಫ್ ಈಸ್ ಬ್ರಹ್ಮ. ಅದನ್ನು ತಿಳ್ಕೊಳ್ಳೋ ಜ್ಞಾನನೇ ಬ್ರಹ್ಮಜ್ಞಾನ. ದ ಮೊಮೆಂಟ್ ಇಫ್ ಯು ಫೀಲ್ ದ್ಯಾಟ್ ದೆರ್ ಇಸ್ ಬ್ಯೂಟಿಫುಲ್ ಆನಂದ ಇನ್ ಯು, ಬ್ಲಿಸ್ ಇನ್ ಯು, ಲವ್ ಇನ್ ಯು, ಲೈಫ್ ಇನ್ ಯು, ದಟ್ ಈಸ್ ಬ್ರಹ್ಮಾನಂದ. ಋಣ ಹರಿದು ಹೋಗೋದಕ್ಕೆ ಯಾವ ಕಾರಣಗಳಿದೆ? ಋಣ ಹರಿಯೋದು, ಮುಗಿಯೋದು ಅನ್ನೋದು ಬೆಟರ್ ವರ್ಡ್ ದ್ಯಾನ್ ಹರಿಯೋದು. ಹರಿದೋಗೋದು ಅಂದಾಗ ಹರಿದೋಗ್ಲಿ ಅಂತ ಮಾತಾಡ್ತೀವಿ. ಮುಗಿದೋಗೋದು ಅಂದಾಗ ಇದು ಇನ್ನು ನಮ್ಮದು ಋಣ ಮುಗೀತು ಅಂದರೆ ಲೆಕ್ಕ ಚುಕ್ತಾ ಆಯಿತು, ನಮಗೂ ಅವ್ರಿಗೂ ಏನಿಲ್ಲ. ಅಂದರೆ ಅವ್ರು ನಿಮ್ಮ ಜೊತೆ ಇರಬಾರ್ದು ಅಂತಲ್ಲ, ಬಿಡುಗಡೆನಲ್ಲಿ ಇರ್ಬೋದು ಅವ್ರ ಜೊತೆಯಲ್ಲಿ, ಬಂಧನ ಯಾವುದೂ ಇಲ್ಲ. ಋಣಕ್ಕೆ ಸಿಕ್ಕಾಕೊಂಡು ಅವ್ರ ಜೊತೆ ಇಲ್ಲ. ಈಗ ನಾನು ಕರ್ಮ ಏನೇ ಮಾಡಿದ್ರು ಅವ್ರ ಜೊತೆ ಬಂಧನ ಇಲ್ಲ. ಮೋರ್ ಫ್ರೀಡಮ್, ಮೋರ್ ಫ್ರೆಂಡ್ಶಿಪ್, ಮೋರ್ ಲವ್. ಈ ರಿಲೇಷನ್ಶಿಪ್ಪು ಪರಮಾತ್ಮ ಮಾಡಿರೋದು, ಆತ್ಮ ಸಂಬಂಧ ಇರುತ್ತೆ. ಋಣ ಮುಗಿದೋಯ್ತು ಅಂದರೆ ಅವ್ರನ್ನ ನೋಡೋದೇ ಇಲ್ಲ, ಅವ್ರು ನಿಮ್ಮ ಜೀವನದಲ್ಲಿ ಇಲ್ಲವೇ ಇಲ್ಲ, ಬರೋದೇ ಇಲ್ಲ ಅಲ್ಲ, ಒಳ್ಳೆಯ ರೂಪದಲ್ಲಿ ಬೇರೆ ಥರ ಕಾಣಿಸ್ಕೊಳ್ತಾರೆ. ಅಲ್ಲಿ ಎಲ್ಲಿ ಋಣ ಇಲ್ಲ, ಬಂಧನ ಇಲ್ಲ ಅಂದರೆ ಬಿಡುಗಡೆ ಇರುತ್ತೆ. ಋಣ ಹರಿದೋಯ್ತು ಅಂತ ಇಲ್ಲ, ಅದು ಮುಗಿದಿರುತ್ತೆ. ಆಮೇಲೆ ನಮ್ಮ ಚಾಯ್ಸು ಅದನ್ನು ಬೆಳೆಸ್ಕೊಂಡು ಹೋಗೋದು ಅಥವಾ ಬೆಳೆಸ್ಕೊಳ್ಳೋದೇ ಇರೋದು ನಮ್ಮ ಚಾಯ್ಸು. ಪಂಚಭೂತಗಳನ್ನು ನಮ್ಮಲ್ಲಿ ಗುರುತಿಸ್ಕೊಳ್ಳೋದು ಹೇಗೆ? ಮೊದಲು ನಾವು ಒಪ್ಕೋಬೇಕು, ಜ್ಞಾಪಕ ಇಟ್ಕೊಳ್ಬೇಕು, ರೆಸ್ಪೆಕ್ಟ್ ಕೊಡಬೇಕು, ಆನರ್ ಮಾಡಬೇಕು. ವಿ ಆರ್ ಪಾರ್ಟ್ ಆಫ್ ದಿ 5 ಎಲಿಮೆಂಟ್ಸ್. 5 ಎಲಿಮೆಂಟ್ಸ್ ಆರ್ ಪಾರ್ಟ್ ಆಫ್ ಅಸ್, ನಮ್ಮಲ್ಲೇ ಇದೆ. ಅದಿಲ್ಲದೆ ಇದ್ದರೆ ಏನು ಇಲ್ಲಿ ನಮ್ಮ ಎಕ್ಸಿಸ್ಟೆನ್ಸೇ ಇಲ್ಲ. ಆ ಪಂಚಭೂತಗಳನ್ನು ಯಾವಾಗ ನಾವು ಗಮನಿಸ್ತೀವಿ ಅಂದರೆ, ನಾವು ನಮ್ಮ ಪಂಚ ಇಂದ್ರಿಯಗಳು ರೆಪ್ರೆಸೆಂಟ್ ಮಾಡ್ತಾ ಇದೆ ಅದನ್ನು. ಪಂಚ ಇಂದ್ರಿಯಗಳಲ್ಲಿ ಏನೇನು ಆಗ್ತಾ ಇದೆ, ನಮಗೆ ವಾಸನೆ ಬರ್ತಾ ಇರೋದು ಭೂತತ್ವದಿಂದ, ನಮಗೆ ರುಚಿ ಬರ್ತಾ ಇರೋದು ಜಲತತ್ವದಿಂದ, ನಮಗೆ ಕಣ್ಣಲ್ಲಿ ನಾವು ನೋಡ್ತಾ ಇರೋದು ಅಗ್ನಿತತ್ವದಿಂದ, ನಮ್ಮಲ್ಲಿ ಶಬ್ದ ಕೇಳ್ತಾ ಇರೋದು ವಾಯುತತ್ವದಿಂದ, ಸ್ಪರ್ಶ ಗೊತ್ತಾಗ್ತಾ ಇರೋದು ಆಕಾಶ ತತ್ವದಿಂದ. ಒಂದೊಂದಕ್ಕೂ ಒಂದು ಪ್ರಿನ್ಸಿಪಲ್ ಇದೆ, ಅದು ವರ್ಕ್ ಆಗ್ತಾ ಇದೆ. ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ, ಈ ತನ್ಮಾತ್ರೆಗಳು ಬಹಳ ಸೂಕ್ಷ್ಮವಾದ ಒಂದು ಆ ಪಂಚಭೂತಗಳ ಶಕ್ತಿ. ಮೂಲತಃ ಪಂಚಭೂತಗಳು, ಅದರಿಂದನೇ ಪಂಚ ಪ್ರಾಣಗಳು ಕೂಡ, ಪಂಚಭೂತಾತ್ಮಕವಾದ ಶರೀರದಲ್ಲಿ ಪಂಚ ಪ್ರಾಣಗಳು ಕೆಲಸ ಮಾಡ್ತಾ ಇದೆಯಲ್ಲ. ನಮ್ಮಲ್ಲಿ ಅಪಾನ ಪ್ರಾಣ ಸಮಾನ, ಉದಾನ, ವ್ಯಾನ ಅಂತೀವಿ. ಆಮೇಲೆ ಇದು ಉಪಪ್ರಾಣಗಳು ಎಲ್ಲವೂ ಕೂಡ ಪಂಚಭೂತಗಳ ಒಂದು ಸೂಕ್ಷ್ಮ ಎಕ್ಸ್ಪೀರಿಯನ್ಸೇನೆ. ಮನಸ್ಸು ಕೂಡ ಮನೋಬುದ್ಧಿ ಅಹಂಕಾರ ಚಿತ್ತ ಅಂತಃಕರಣಗಳು ಪಂಚಭೂತದ್ದೇನೆ. ಆ ಪಂಚಭೂತಾತ್ಮಕವಾದದ್ದು ಸೂಕ್ಷ್ಮವಾಗ್ತಾ ಆಗ್ತಾ 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 ಆಕಾಶವಾಗುತ್ತೆ. ಆಕಾಶದಲ್ಲಿ ಇವೆಲ್ಲ ಲೀನವಾಗುತ್ತೆ.
ಈ ಆಕಾಶ ದೊಡ್ಡದಾಗ್ತಾ ಆಗ್ತಾ ದೊಡ್ಡ ಮನಸ್ಸು, ಆ ಮ್ಯಾಕ್ರೋ ಮೈಂಡ್, ದೆನ್ ಆ ಥರ ಯೂನಿವರ್ಸ್ ಹಾಗೆ ಒಂದ್ರೊಳಗೊಂದು ಸೇರ್ಕೊಂಡಿದೆ ಹೊರತು ಪಂಚಭೂತನ ಸಪ್ರೇಟ್ ಮಾಡೋಕ್ಕಾಗಲ್ಲ. ಅದು ನಮ್ಗೆ ಗೊತ್ತಾಗುತ್ತೆ, ದಟ್ ಒನ್ನೆಸ್ ಗೊತ್ತಾಗುತ್ತೆ. ಪಂಚ ಇಂದ್ರಿಯಗಳಿಗೆ ಒನ್ನೆಸ್ ಬಂದ ತಕ್ಷಣ ಮನೋತತ್ವ ಗೊತ್ತಾಗುತ್ತೆ. ಮನಸ್ಸು ಒಂದು ಕಡೆ ಕೂತ್ಕೊಂಡ ತಕ್ಷಣ ಬುದ್ಧಿ ತತ್ವ ಗೊತ್ತಾಗುತ್ತೆ. ಬುದ್ಧಿ ಸಮತೋಲನದಲ್ಲಿ ಸಮಾಧಿಯಲ್ಲಿದ್ದಾಗ ನಮಗೆ ಕಾನ್ಷಿಯಸ್ ಲೆವೆಲ್ ಅರಿವಾಗುತ್ತೆ. ಕಾನ್ಷಿಯಸ್ ಪ್ಯೂರ್ ಆಗಿದ್ದಾಗ ನಮಗೆ ಸೂಪರ್ ಕಾನ್ಷಿಯಸ್ ಗೊತ್ತಾಗುತ್ತೆ. ಹಾಗೆ ಇಟ್ ಈಸ್ ಆಲ್ ಒನ್. ಬಹಳಷ್ಟು ಸಲ ಕೆಲವ್ರು ಹೇಳೋದನ್ನ ಕೇಳಬೇಕು ಅಂತ ಅನ್ಸುತ್ತೆ. ಕೆಲವ್ರು ಹೇಳೋ ಮಾತುಗಳನ್ನ, ಅದೇ ವಿಷಯವನ್ನ ಬೇರೆಯವರು ಹೇಳಿದ್ರೆ ಕೇಳಬಾರ್ದು ಅಂತ ಅನ್ಸುತ್ತೆ. ಯಾಕಾತರ? ಒಂದು ನಮ್ಮ ಚಾಯ್ಸ್, ನಮ್ಮ ಸೆಲೆಕ್ಷನ್, ಅವ್ರಿಗೆ ಕಂಡ್ರೆ ಇಷ್ಟ, ಅವ್ರು ಏನು ಹೇಳಿದ್ರು ಅವ್ರಿಗೆ ಇಷ್ಟ. ಇನ್ನೊಂದು ಬಹಳ ಆಳವಾಗಿ ನೋಡಿದ್ರೆ ಒಂದೇ ಮಾತನ್ನು ಹೇಳಿದ್ರೂ ಕೂಡ ಅದರ ಹಿಂದೆ ಇರುವ ಇಂಟೆನ್ಷನ್ಸು ಸೂಕ್ಷ್ಮ ಇದ್ದರೆ ಗೊತ್ತಾಗ್ಬಿಡುತ್ತೆ ನಮಗೆ. ಅವರು ನಾಲ್ಗೆ ತುದಿಲಿ ಹೇಳ್ತಾ ಇದ್ದಾರೋ, ಅವ್ರು ರಿಯಲಿ ಫೀಲ್ ಮಾಡಿ ಹೇಳ್ತಾ ಇದ್ದಾರೋ, ಇದು ಲೋಕಾರೂಢಿಯಿಂದ ಅಂದರೆ ಬರೀ ಸರ್ಫೇಸಿಂದ ಬರ್ತಾ ಇದೆಯಾ, ಅದು ರಿಯಲಿ ದೇ ಮೀನ್ ಇಟ್, ದೇ ಫೀಲ್ ಇಟ್, ದೇ ಹ್ಯಾವ್ ಕನ್ಸರ್ನ್, ಒಳಗಿಂದ ಬರ್ತಾ ಇದೆಯಾ, ಆ ಕ್ವಾಲಿಟಿ ಚೇಂಜ್ ಆಗುತ್ತೆ. ಅವರು ಹೇಳುವಾಗ ತುಂಬ ಅದರಲ್ಲಿ ಎನರ್ಜಿ ಇರುತ್ತೆ, ಅದು ರೀಚ್ ಆಗುತ್ತೆ. ನಾವು ಕಿವಿಯಿಂದ ಕೇಳೋದೇ ಬೇಡ, ಅದು ಹೃದಯಕ್ಕೆ ಹೋಗಿ ತಲುಪುತ್ತೆ. ಅದು ನಾವು ಎಸ್ ಅಂದ್ಬಿಡ್ತೀವಿ. ಇವ್ರು ಹೇಳೋದನ್ನು ನಾವು ಹೃದಯದಿಂದ ಅವ್ರು ಹೇಳಿರಲ್ಲ, ನಮ್ಮ ಹೃದಯ ಮುಟ್ಟಲ್ಲ, ಅವ್ರು ತಲೆ ಉಪಯೋಗಿಸಿರ್ತಾರೆ ಅಥವಾ ಮೇಲ್ಮೇಲೆ ಹೇಳಿರ್ತಾರೆ, ಅದು ನಮ್ಮ ಮೇಲ್ಮೇಲೆ ಲೆವೆಲ್ಗೆ ತಲುಪುತ್ತೆ. ಯಾವ ಲೆವೆಲಿಂದ ಅವ್ರು ಹೇಳಿದ್ದಾರೆ ಅನ್ನೋದು, ಇವರು ಆಳವಾಗಿ ಹೇಳಿದರೆ ಅದು ಆಳವಾಗಿ ತಲುಪಿಟ್ಟಿರುತ್ತೆ. ನಾವು ಒಪ್ತೀವಿ, ಬಟ್ ಯಾಕೆ ಹೀಗೆ, ನಾವು ಅವ್ರು ಹೇಳಿದ್ದೆಲ್ಲ ಒಪ್ತೀವಲ್ಲ. ಹೌದು, ಅವ್ರು ಹೇಳಿದ್ದು ಒಳಗಿಂದ ಹೇಳಿರ್ತಾರೆ, ನಮ್ಮ ಮನಸ್ಸಿಗೆ ಬರೋಷ್ಟರಲ್ಲಿ ನಾವು ಒಳಗಡೆ ಇಳಿದ್ಬಿಟ್ಟಿರ್ತಾರೆ ಆಲ್ರೆಡಿ. ಇವ್ರು ಹೇಳಿರೋದು ಮೇಲ್ಮೇಲೆ ಹೇಳಿರ್ತಾರೆ, ಅವ್ರಿಗೆ ಒಳಗಿಂದ ಹೇಳಕ್ಕೆ ಬಂದಿರಲ್ಲ ಅಥವಾ ಅಷ್ಟೊಂದು ಫೀಲ್ ಮಾಡೋ ಸೆನ್ಸಿಟಿವಿಟಿ ಇರಲ್ಲ. ಅದು ನಿಮ್ಮದು ಇನ್ಸೆನ್ಸಿಟಿವ್ ಏರಿಯಾಗೆ ತಲುಪತ್ತೆ. ಅದರಿಂದ ನಿಮಗೆ ಕಾನ್ಫ್ಲಿಕ್ಟ್ ಕ್ರಿಯೇಟ್ ಆಗಿ ಕೇಳೋದೋ ಬೇಡವೋ ಅಂತ ನಿಮ್ಮಲ್ಲೇ ಒಂದು ಕಾನ್ಫ್ಲಿಕ್ಟ್ ಬಂದು ಕೇಳಿದ್ರೂ ಅದನ್ನು ಮಾಡದೇ ಇರ್ಬೋದು ನೀವು, ಅಥವಾ ಕೇಳದೇನೆ ಇರ್ಬೋದು, ಅಥವಾ ಅವ್ರು ಹೇಳಿದ್ದು ಮರ್ತೇ ಹೋಗ್ಬೋದು. ಆದರೆ ಇವರು ಹೇಳಕ್ಕೆ ಮುಂಚೆ ಹೇಳ್ತಾ ಇರುವಾಗ ಹೇಳಿದ ಮೇಲೂ ನಿಮ್ಮನ್ನು ಅವರು ಹಿಡ್ಕೊಂಡಿರ್ತಾರೆ. ಅದು ಆ ಒಳಗಡೆ ಇಂಟ್ಯೂನ್ ಆಗಿರುತ್ತೆ, ಆಟೋಮ್ಯಾಟಿಕ್ಕಾಗಿ ನೀವು ಕೇಳ್ತೀರ. ನಮ್ಮ ಅಹಂಕಾರವೇ ನಮಗೆ ಶತ್ರುವಾಗೋದು ಯಾವಾಗ ತಿಳಿಯುತ್ತೆ ಅಮ್ಮ? ನಮಗೆ ನಮ್ಮ ಅಹಂಕಾರದ ಅರಿವಾದಾಗ ಶತ್ರು ಅಲ್ಲ, ಸ್ನೇಹಿತ ಅಹಂಕಾರ. ಒಂದು ರೋಲ್, ಒಂದು ಐಡೆಂಟಿಟಿ ನಮಗೆ ಬೇಕು, ನಮಗೆ ಪಾತ್ರ ಮಾಡೋಕ್ಕೆ ಇಷ್ಟ, ಪಾತ್ರದಲ್ಲಿ ಎಂಜಾಯ್ ಮಾಡ್ತೀವಿ, ಪಾತ್ರ ಬೇಕು, ನಾಟಕ ಆಗಬೇಕು, ಗೊತ್ತಾಗ್ಬಿಟ್ರೆ. ಯಾವಾಗ ನಮಗೆ ಗೊತ್ತಾಗಲ್ಲ ಅದು ಶತ್ರುನೇ. ಗೊತ್ತಾಗದೇ ಇದ್ದಾಗ ಶತ್ರುನೇ, ಗೊತ್ತಾದ ತಕ್ಷಣ ಸಹಿತ. ಆವಾಗ ಪ್ರತಿಯೊಂದು ಸತಿನೂ ನಮಗೆ ಕಂಟ್ರೋಲ್ ಇರುತ್ತೆ, ಯಾರೋ ಕಂಟ್ರೋಲ್ ಮಾಡ್ತಾ ಇದ್ದಾರೆ ನಮ್ಮನ್ನು ಅಂತ. ಯಾರೂ ಮಾಡ್ತಾ ಇರಲ್ಲ, ಆದರೆ ನಮಗೆ ವಿ ಆರ್ ಬೌಂಡ್ ಅಂತ ಅನಿಸುತ್ತೆ. ಆಮೇಲೆ ಕೆಲಸ ಮಾಡುವಾಗ ಒಂಥರ ಕತ್ತಲ್ಲಿ ಯಾರಾದರೂ ಹಿಂಗೆ ಹಿಡ್ಕೊಂಡಿದ್ರೆ ಹಿಂಗೆ ಅನಿಸುತ್ತೆ. ಹಾಗೆ ಏನೋ ಒಂದು ಫ್ರೀಡಮ್ ಇಲ್ಲ. ಆಮೇಲೆ ಒಳಗಡೆ ಕನ್ಫ್ಯೂಷನ್ನು, ಕಾನ್ಫ್ಲಿಕ್ಟು, ಯಾವಾಗಲೂ ಕ್ವೆಶ್ಚನ್ಸು, ಯಾವಾಗಲೂ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ. ಆಮೇಲೆ ಕಂಟೆಂಟ್ಮೆಂಟ್ ಇಲ್ಲ. ಆಮೇಲೆ ತಕ್ಷಣ ನಮ್ಮ ಸ್ಪಾಂಟೇನಿಟಿ ಇಲ್ಲ. ತುಂಬ ಯೋಚನೆ ಮಾಡೋದು, 10 ಯೋಚನೆ ಮಾಡೋದು ಒಂದು ಉತ್ತರ ಕೊಡೋಕ್ಕೆ. ಆಮೇಲೆ ನಂಬದೇ ಇರೋದು ಯಾರನ್ನೂ. ಆಮೇಲೆ ಬಹಳ ಸಂಕುಚಿತ ಮನಸ್ಸು. ಇದೆಲ್ಲನೂ ಅಹಂಕಾರದ ಲಕ್ಷಣಗಳು. ಇದು ಯಾವುದು ನಮಗೆ ಖುಷಿ ಕೊಡಲ್ಲ. ಇದು ನಮಗೆ ಶತ್ರು ಅಲ್ವಾ. ನಮಗೆ ಹೇಗೆ ಬೇಕೋ ಹಾಗಿರೋಕ್ಕೆ ಬಿಡಲ್ಲ. ಅದು ಹೆಂಗೆ ಬೇಕೋ ಹಂಗೆ ನಡೆಸ್ಕೊಂಡು ಹೋದಾಗ ನಾವು ಎಷ್ಟೇ ನಾನು ಅಂತ ಅಂದ್ಕೊಂಡು ಮಾಡ್ತಾಯಿದ್ರೂ ಏನೋ ಲ್ಯಾಕಿಂಗ್, ಏನೋ ಸರಿ ಇಲ್ಲ ಅನ್ನೋ ಕೊರತೆ ಕಾಣ್ತಾನೆ ಇರುತ್ತಲ್ವ. ಒಂದು ನಿಮಿಷ ನಿಮ್ಗೆ ಅರಿವಾಗಲಿ ಇದು ಅಹಂಕಾರದಿಂದನೇ ಅಂತ. ದಟ್ ಅರಿವು ಇಟ್ ಸೆಲ್ಫ್, ಯು ಡೋಂಟ್ ಫೀಲ್ ದಟ್ ಬಾಂಡೇಜ್. Even ego is there, you have to operate it in a very, very wise way.